ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ನವಶಕ್ತಿ ಪೀಠಂ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ವೀಕ್ಷಕರ ಪರವಾಗಿ ಕೂಡ ತಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು ತಾಯಿ. ಈ ಹಬ್ಬದ ದಿನ ಎಲ್ಲೆಡೆ ಸಡಗರ ಸಂಭ್ರಮ. ಇನ್ನು ಹೆಣ್ಣು ಮಕ್ಳಿಗಂತೂ ಬಹಳನೇ ವಿಶೇಷ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಸಾಕಷ್ಟು ಜನ ಪೂಜೆ ತಯಾರಿ ಮಾಡ್ಕೊಳ್ತಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ಪೂಜೆಯನ್ನು ಮುಗಿಸಿರ್ತಾರೆ ಅಂತ ಹೇಳ್ಬೋದು. ಈ ಹಬ್ಬದ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದಾದರೆ ಈ ದಿನದಾಗಿ, ಈ ವಿಚಾರವಾಗಿ ವರಮಹಾಲಕ್ಷ್ಮಿ ಪ್ರಯುಕ್ತ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಓಂ ವಿಶ್ವಸ್ಮೈ ನಮಃ. ತಮಗೂ ಹಾಗೂ ವೀಕ್ಷಕ ಬಂಧುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮ ಕನಸುಗಳು ಎತ್ತರಕ್ಕೆ ಇಟ್ಕೊಂಡಿರ್ತೀರಿ, ಅಂತಹ ಎತ್ತರದ ಕನಸುಗಳು ಈಡೇರಲಿ, ಅಂದರೆ ನೆರವೇರಲಿ, ಆಯುರ ಆರೋಗ್ಯವನ್ನು ಕೊಡ್ತಾ ಬರಲಿ. ವರಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಈಗಾಗಲೇ ನೆಲೆಸಿರ್ತಾಳೆ. ಪ್ರೀತಿಯ ಬಂಧುಗಳೇ, ತಾವೆಲ್ಲರೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ನಿಮ್ಮ ಸಂಪ್ರದಾಯದಂತೆ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಡಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಕಳಶ ಇಡೋದು, ಬಾಳೆಕಂಬ ಇಡುವಂಥದ್ದು ಬಹುಶಃ ಒಂದು ದಿನ ಮೊದಲೇ ಈ ಅಲಂಕಾರದ ಪ್ರಿಪರೇಷನನ್ನು ಬಹುಶಃ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಹೆಣ್ಣು ಮಕ್ಕಳು ತುಂಬ ಚೆನ್ನಾಗಿ ಆ ಅಲಂಕಾರಕ್ಕೆ ಒತ್ತು ಕೊಟ್ಟು ಗಮನ ಕೊಟ್ಟು ಮಾಡಿರ್ತೀರಿ. ಅಡುಗೆ ಮನೆಯಲ್ಲಿ ಹೋಳಿಗೆ ಮಾಡ್ತಾ ಮಾಡ್ತಾ ಮತ್ತೆ ಬಂದು ಮಂಟಪದ ಹತ್ರ ಬರ್ತೀರಿ, ಮಂಟಪದ ಹತ್ರ ನೋಡ್ತೀರಿ, ಈಗೆಲ್ಲ ಹಾಗಲ್ಲ ಹೀಗೆ ಅಂತ ಹೇಳ್ತೀರಿ, ಮತ್ತೆ ಅಡುಗೆ ಮನೆಗೆ ಓಡೋಗ್ತೀರಿ, ಇವೆಲ್ಲ ಮಾಡ್ತೀರಿ. ಆನಂದ, ಬಹಳ ಖುಷಿ, ಸಂತೋಷ ಮಾಡಿ ಚೆನ್ನಾಗಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳಲಿಕ್ಕೆ ಈ ಹಬ್ಬ ಪ್ರಾರಂಭ ಆಗಿದ್ದು ಎಲ್ಲಿ ಅಂದರೆ, ಯಾರು ಮಾಡಿಸ್ತಾರೆ ಅಂದರೆ ನೋಡಿ, ಮಹಾಲಕ್ಷ್ಮಿನೇ ಈ ಹಬ್ಬವನ್ನು ಮಾಡಿಸ್ತಾಳೆ. ಮಹಾಲಕ್ಷ್ಮಿನೇ ಈ ಹಬ್ಬ ಹೇಳಿ ಮಾಡಿಸ್ತಾಳೆ. ಅಂದರೆ ಯಾಕೆ ಮಾಡಿಸ್ತಾಳೆ, ಯಾರ ಕೈಯಲ್ಲಿ ಮಾಡಿಸ್ತಾಳೆ, ಇದು ಬಹಳ ಅಭೂತಪೂರ್ವವಾಗಿರುವಂಥದ್ದು. ನಾನು ಈಗಾಗಲೇ ನಿಮಗೆ ತಿಳಿಸಿರ್ತೀನಿ. ಬಹುಶಃ ಒಂದು ವಾಕ್ಯದಲ್ಲಿ ಹೇಳುತ್ತಾ ಮುಂದುವರಿತೀನಿ. ಯಾಕೆಂದರೆ ಈ ಮಾಸ ಬಹಳ ಅತ್ಯಂತ ಪವಿತ್ರವಾಗಿರುವಂಥದ್ದು. ಒಂದಷ್ಟು ತಿಳ್ಕೊಳ್ಳೋದು ಬಹಳ ಇದೆ. ಆಮೇಲೆ ನೀವು ನಿಮ್ಮ ಅದೃಷ್ಟವನ್ನು ಕೂಡ ಪರೀಕ್ಷೆ ಮಾಡಿಕೊಳ್ಳತಕ್ಕಂತಹದ್ದು. ಗಮನಿಸಿ ಪ್ರೀತಿಯ ಬಂಧುಗಳ, ಸ್ಕಿಪ್ ಮಾಡದೆ ನೀವು ನೋಡಿದಾಗ ಬಹುಶಃ ನಾನು ಹೆಚ್ಚಿಗೇನು ಮಾತಾಡಲ್ಲ. ಕಾರಣ ಏನಂದರೆ ಹಬ್ಬದಲ್ಲಿ ಇರ್ತೀರಿ. ಹಾಗಾಗಿ ಚಾರುಮತಿ ಅನ್ನೋ ಒಬ್ಬ ಹೆಣ್ಣು ಮಗಳ ಕನಸಲ್ಲಿ ಬಂದು ಆಕೆ ಹೇಳುತ್ತಾಳೆ, ಯಾವಾಗ ಮಾಡಬೇಕು ಅಂತ ಈಗಾಗಲೇ ನಿಮಗೆ ಮೊದಲು ತಿಳಿಸಿದ್ದೀನಿ. ಪೌರ್ಣಮಿಗೆ ಹಿಂದೆ ಬರತಕ್ಕಂತಹ ಶುಕ್ರವಾರ, ಅದು 1ನೇ ಶುಕ್ರವಾರವ, 2ನೇ ಶುಕ್ರವಾರ, 3ನೇ ಶುಕ್ರವಾರವ ಅಲ್ಲ. ಪೌರ್ಣಮಿ ಯಾವಾಗ ಬರುತ್ತೋ ಅದರ ಹಿಂದಕ್ಕೆ ಬರತಕ್ಕಂಥ ಶುಕ್ರವಾರ ಯಾವುದಿರುತ್ತೋ ಅದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶ್ರೇಷ್ಠ ಹಾಗೂ ಪ್ರಾಧಾನ್ಯತೆ. ಕೆಲವು ಹೆಣ್ಣು ಮಕ್ಕಳು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಕೂಡ ನೀವು ಶುಕ್ರವಾರ ಮಾಡಿಕೊಳ್ಳಬಹುದು, ಅಭ್ಯಂತರವಿಲ್ಲ. ನಿಮಗೆ ಮಾಡಬೇಕು ಅನ್ನೋ ಮನಸ್ಸು ಇರಬೇಕಷ್ಟೇ, ಖುಷಿಯಿಂದ ಸಂತೋಷವಾಗಿ. ಚಾರು ಅಂತಂದರೆ ಒಳ್ಳೆಯ, ಮತಿ ಅಂತಂದರೆ ಬುದ್ಧಿ, ಒಳ್ಳೆಯ ಬುದ್ಧಿ, ಒಳ್ಳೆಯ ಆಲೋಚನೆ ಇರ್ತಕ್ಕಂತಹ ಹೆಣ್ಣು ಮಗಳಾಕೆ. ಆಮೇಲೆ ಗಂಡನಲ್ಲಿ ಅತ್ಯಂತ ಪ್ರೀತಿ, ಪ್ರೇಮ, ಪಾತಿವ್ರತ್ಯವನ್ನು ಹೊಂದಿರತಕ್ಕಂತಹದ್ದು. ಅತ್ತೆ ಮಾವನ ಸೇವೆಯಲ್ಲಿ, ಮಕ್ಕಳಲ್ಲಿ ಎಲ್ಲೆಲ್ಲೂ ಕೂಡ ಲಾಲನೆ ಪಾಲನೆಯಲ್ಲಿ ಅಂತಹ ಒಳ್ಳೆಯ ಚತುರ್ಮತಿತನವನ್ನು ಹೊಂದಿರತಕ್ಕಂತಹ ಚಾರುಮತಿಗೆ ಬಂದು ರಾತ್ರಿ ಕನಸಲ್ಲಿ ಹೇಳಿದಾಗ ಆಕೆ ಈ ವ್ರತದ ಬಗ್ಗೆ ಮನೆಯವರಿಗೆ ತಿಳಿಸಿದಾಗ ವ್ರತವನ್ನು ಸಾಂಗೋಪಾಂಗವಾಗಿ ಮಾಡ್ತಾರೆ. ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ ಹೇಗೆ ಆವಾಹನೆ ಮಾಡಬೇಕು, ಹೇಗೆ ಅದರ ಸ್ಥಾಪನ ಉತ್ಥಾಪನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಆ ಪ್ರಮಾಣದಲ್ಲಿ ನೀವು ಮಾಡ್ಕೊಂಡು ಹೋಗ್ತೀರಿ. ಇನ್ನು ನೈವೇದ್ಯ ನೀವು ಏನೇನು ಬೇಕೋ ಹೋಳಿಗೆಯಿಂದ ಹಿಡಿದು ನೀವು ಮಾಡತಕ್ಕಂತಹ ಭಕ್ಷ್ಯ ಭೋಜ್ಯಗಳೆಲ್ಲವೂ ಕೂಡ ನಿಮ್ಮ ಶಕ್ತಿಯಾನುಸಾರ ಮಾಡಿ ತೃಪ್ತಿಪಡಿಸಿ ಎಲ್ಲವೂ ಕೂಡ ನಡೆಯಲಿ.
ಆದರೆ ಇಲ್ಲಿ ಶ್ರಾವಣ ಮಾಸ ಅಂದ್ರೇ ಬಹಳ ವಿಶೇಷ. ಅದು ಹೇಗೆ ಅಂತಂದರೆ, ಈ ಆಷಾಢ ಮಾಸಕ್ಕೆ ತವರು ಮನೆಗೆ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಶ್ರಾವಣ ಮಾಸಕ್ಕೆ ಬರಲೇಬೇಕು, ಗಂಡನ ಜೊತೆ ಕೂತ್ಕೊಂಡು ಈ ಹಬ್ಬ ವ್ರತವನ್ನು ಮಾಡುವಂಥದ್ದು ವ್ರತವಿದು. ಅದಕ್ಕಾಗಿ ಒಂದು ಸಂಕಲ್ಪ, ಹೋಗಿರ್ತಕ್ಕಂಥ ಹೆಣ್ಣು ಮಗಳು ಗಸಗಸೆ, ಬೆಲ್ಲ, ಒಣಕೊಬ್ಬರಿ ಈ ಮೂರರಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥವನ್ನು ಅತ್ತೆ ಮನೆಗೆ ಕೊಡಬೇಕಂತೆ. ಗಂಡನಿಂದ ಹಿಡಿದು ಅತ್ತೆಯಾದಿಯಾಗಿ ಎಲ್ಲರಿಗೂ ಕೂಡ ಕೊಡಬೇಕು ಅಂತ. ಅಂದರೆ ಅದರಿಂದ ಒಂದು ಲಡ್ಡು ತಯಾರಿ ಮಾಡ್ಕೊಂಡು ಬಂದು ಕೊಟ್ಟಾಗ ಗಸಗಸೆಯನ್ನು ಹಾಕಿರ್ತಕ್ಕಂಥ ಒಂದು ಸಿಹಿಯ ಪದಾರ್ಥವನ್ನು ಅತ್ತೆ ಮನೆಯಲ್ಲಿ ಹಂಚೋದೇ ಆದರೆ ಬಹುಶಃ ನಿಮಗೆ ಎಂದಾದರೂ ನೀವು ಅಂದುಕೊಂಡಿರೋ ಸಂಕಲ್ಪಗಳು ಈ ಅತ್ತೆ ಮಾವ ಗಂಡ ಹೆಂಡರಲ್ಲಿ ಸಂಬಂಧದಲ್ಲಿ ಬಿರುಕು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುತ್ತೆ. ಆ ತವರು ಮನೆಯಿಂದ, ಅಂದರೆ ನಿಮ್ಮ ತವರು ಮನೆಯಿಂದ ಗಂಡನ ಮನೆಗೆ ಬಂದು ಇದನ್ನು ಹಂಚಿದಾಗ, ಯಾವುದು ಶ್ರಾವಣ ಮಾಸದಲ್ಲಿ. ಶ್ರವಣ ಅಂತಂದರೆ ಕೇಳಿಸ್ಕೊಳ್ಳೋದು ಅಂತಲೂ ಕೂಡ. ಇನ್ನು ಯಾರಾದರೂ ಹೆಸರು ಕೂಡ ಬಹುಶಃ ಎಷ್ಟೋ ಜನ ಶ್ರಾವಣಿ ಅಂತ ಇಟ್ಕೊಂಡಿರ್ತಾರೆ. ಶ್ರಾವಣಿ ಅಂತಂದರೆ ಈ ಅನಾದಿ ಪೂರ್ವ ಕಾಲದಲ್ಲೇ ತತ್ಪೂರ್ವಿ ಹಿಂದೆ ಈ ವೈದ್ಯ ಪರಂಪರೆ ಹೇಗೆ ಅಂತಂದರೆ, ಪಂಡಿತರು ಮೂಲಿಕೆಗಳನ್ನ ತಂದು ಚೆನ್ನಾಗಿ ಅದರಿಂದ ಏನಾದರೂ ಒಂದು ಮೆಡಿಸಿನ್ ಮಾಡಬೇಕು ಅಂತಂದರೆ ಮೂಲಿಕೆಗಳನ್ನ ಚೆನ್ನಾಗಿ ಅರಿತಾ ಇದ್ದರು. ಆ ಅರಿಯುವಿಕೆಯನ್ನು ಶ್ರಾವಣಿ ಅಂತ ಕರೀತಾರೆ. ಅಂತಹ ಪದ್ಧತಿ ಇರತಕ್ಕಂಥ ಈ ಮಾಸ ನಮ್ಮ ಮನಸ್ಸನ್ನು ಭಗವಂತನಿಗೆ ಅರಿದು ಲೇಪಿಸೋದು, ಅಂದರೆ ನಮ್ಮ ಬದುಕನ್ನು ತೀಡಿಕೊಳ್ಳೋದು, ನಮಗಿರ್ತಕ್ಕಂತಹ ನೋವುಗಳನ್ನು ವ್ಯಕ್ತಪಡಿಸುವಂಥದ್ದು ಆ ತೀಡೋ ಮುಖಾಂತರ. ಹಾಗೆ ಭಗವಂತ ಈ ಶ್ರಾವಣ ಮಾಸದಲ್ಲಿ ಶ್ರವಣ ನಕ್ಷತ್ರ ಮಂಡಲೋತ್ಸವ ಅಂತ ಕರೀತಾರೆ. ಅದು ಹೇಗೆ ಅಂತಂದರೆ, ಶ್ರೀ ಭೂನಿಳಾ ಸಮೇತನಾಗಿರತಕ್ಕಂತಹ ಶ್ರೀನಿವಾಸನು ಅಂದರೆ ಲಕ್ಷ್ಮೀನಾರಾಯಣನು ಕ್ಷೀರಸಾಗರದಲ್ಲಿ ನಮಗೆ ಈ ನಕ್ಷತ್ರದಲ್ಲಿ ಕಾಣಿಸ್ಕೊಳ್ಳತಕ್ಕಂತಹದ್ದೇ ಶ್ರವಣ ನಕ್ಷತ್ರ ಮಂಡಲ ಅಂತ ಕರೀತಾರೆ. ಹಾಗಾಗಿ ಈ ಮಾಸ ಬಹಳ ಪವಿತ್ರವಾಗಿರತಕ್ಕಂತಹದ್ದು ಪ್ರೀತಿಯ ಬಂಧುಗಳೇ. ಅಂದರೆ ಲಕ್ಷ್ಮೀನಾರಾಯಣರು ನಿಮ್ಮ ಮೇಲೆ ಕೃಪೆ ತೋರುತ್ತಾರೆ ಅಂತ. ಅಂದರೆ ನೀವು ಅರ್ಧನಾರೀಶ್ವರರನ್ನ ಮನೆಗೆ ಕರೆದು ಊಟ ಹಾಕಿದ ಫಲವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಿಕ್ಕಾಗುತ್ತೆ. ಯಾವುದು ಗಸಗಸೆಯಿಂದ, ಕೊಬ್ಬರಿಯಿಂದ, ನೀವು ಬೆಲ್ಲದಿಂದ ಮಾಡಿರತಕ್ಕಂಥ ಸಿಹಿ ಪದಾರ್ಥವನ್ನು ಗಂಡನ ಮನೇಲಿ ಹಂಚಿದ್ದೆ. ಆದರೆ ಈ ವ್ರತ ಬಹಳ ವಿಶೇಷ ಹೊಂದಿದೆ. ಏನೇ ನೀವು ಮಾಡ್ಕೊಂಡು ಹೋಗ್ತಿರ್ತೀರಿ, ನಿಮಗೆ ಗೊತ್ತಿದೆ. ಆದರೆ ಇಲ್ಲಿ ಪ್ರಧಾನವಾಗಿ ಒಂದು ಹೇಳ್ತೀನಿ ಪ್ರೀತಿಯ ಬಂಧುಗಳೇ, ಮಹಾಲಕ್ಷ್ಮಿ ಅಷ್ಟೋತ್ತರ ದಯವಿಟ್ಟು ಎಲ್ಲರೂ ತಪ್ಪದ ನಿಧಾನಕ್ಕೆ ಬುಕ್ಕು ತೆಗೆದುಕೊಂಡು, ಅಥವಾ ನೀವು ಇಂಟರ್ನೆಟ್ಗೆ ಹೋಗಿ ಗೂಗಲ್ಗೆ ಹೋಗಿ ನಿಮ್ಮ ಹತ್ರ ಬುಕ್ ಇದ್ದರೆ ಬಹಳ ಒಳ್ಳೆಯದು. ಒಟ್ಟಾರೆ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಒಂದು ಜೆರಾಕ್ಸ್ ಮಾಡ್ಕೊಂಬಂದು ಆ ಜೆರಾಕ್ಸ್ ಇಟ್ಟುಕೊಂಡು ಓದಲೇಬೇಕು. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ. ನೋಡಿ, ಓಂ ಸರ್ವಭೂತ ಹಿತಪ್ರದಾಯೇ ನಮಃ. ಸರ್ವಭೂತಗಳಲ್ಲೂ ಕೂಡ ಹಿತವನ್ನು ಕರುಣಿಸುವವಳು ಯಾವಾತಳೋ ಆಕೆಯೇ ವರಮಹಾಲಕ್ಷ್ಮಿ. ವರಗಳನ್ನು ಕೊಡತಕ್ಕಂತಹವರ, ನೀವು ಕೇಳಿದ್ದನ್ನು ಕೊಡಬೇಕೋ ಬೇಡವೋ, ನಿಮ್ಮಲ್ಲಿ ಯಾವುದೋ ಒಂದಿಲ್ಲ, ಅದು ಬೇಕು ಅಂದರೆ ಕೊಡೋದು ಯಾರು ಅಂತಂದರೆ ವರಮಹಾಲಕ್ಷ್ಮಿ. ಅದು ಯಾವುದಾದ್ರೂ ಆಗಿರಲಿ. ವಿದ್ಯೆ ಬೇಕಾ, ಸರಸ್ವತಿ ರೂಪದಲ್ಲಿ ಬಂದು ಕೊಡುತ್ತಾಳೆ. ನಿಮಗೆ ಬುದ್ಧಿ ಬೇಕಾ, ಮತ್ತಷ್ಟು ಶಕ್ತಿ ಬೇಕಾ, ದುರ್ಗಿ ರೂಪದಲ್ಲಿ ಬಂದು ಕೊಡುತ್ತಾಳೆ. ಹಣ ಬೇಕಾ, ಅಧಿಕಾರ ಬೇಕಾ, ಲಕ್ಷ್ಮಿ ರೂಪದಲ್ಲಿ ಬಂದು ಕೊಟ್ಟೇ ಕೊಡುತ್ತಾಳೆ. ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ನೀವು ಎಲ್ಲ ಪೂಜೆ ಮಾಡಿರ್ತೀರಿ, ನನಗೆ ಗೊತ್ತಿದೆ, ತುಂಬ ಚೆನ್ನಾಗಿ ಮಾಡಿರ್ತೀರಿ, ಆನಂದವಾಗಿ ಮಾಡಿರ್ತೀರಿ, ಖುಷಿಯಾಗಿ. ಪ್ರಾತಃ ಕಾಲಕ್ಕೂ ಮಾಡಬಹುದು, ಸಂಜೆಗೂ ಮತ್ತು ಮಾಡಲೇಬೇಕು. ನೀವು ಸಂಜೆಗೂ ಕೂಡ ಮಾಡಲೇಬೇಕು. ಈಗ ನಾನು ಹೇಳೋದನ್ನು ಸಂಜೆ ನೀವು ಮಾಡಬೇಕು ಪ್ರೀತಿಯ ಬಂಧುಗಳೇ. ಆ ಪುಸ್ತಕವನ್ನು ತೆಗೆದಿಟ್ಟುಕೊಂಡು ನೀವು ಊದುಬತ್ತಿ ಮಾಡಿದ್ರಲ್ಲ, ಆ ಉರಿದು ಬಿಟ್ಟಾಗಿರೋ ಊದು ಕಡ್ಡಿ ಉಳಿದಿರೋ ಭಾಗ ಇರುತ್ತಲ್ಲ, ಆ ಉಳಿದಿರೋ ಭಾಗವನ್ನು ಕೈಯಲ್ಲಿ ಹಿಡ್ಕೊಂಡು ಏನು ಮಾಡಬೇಕು ಅಂತಂದರೆ, ಈ ಪುಸ್ತಕವನ್ನು ತಾಂಬೂಲ ತಟ್ಟೆ ಮೇಲೆ ಇಡಿ. ತಾಂಬೂಲದ ತಟ್ಟೆಯ ಮೇಲೆ ಇಟ್ಟು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ತಿಳ್ಕೊಳ್ಳಿ. ಆ ಎಲ್ಲ ಸದಸ್ಯರ ಒಂದು ನಕ್ಷತ್ರ, ನಿಮ್ಮ ಗೋತ್ರ, ನಿಮ್ಮ ರಾಶಿ ಎಲ್ಲವೂ ನಿಧಾನಕ್ಕೆ ನೆನಪು ಮಾಡ್ಕೊಳ್ಳಿ. ಇನ್ನೂ ಸಾಧ್ಯವಾದರೆ ಆ ಡೇಟು, ಆ ಮಂತು, ಇಯರ್ ಎಲ್ಲವೂ ಕೂಡ ಮನಸ್ಸಿಗೆ ಹಾಕ್ಕೊಳ್ತಾ ಈ ಕಡ್ಡಿನ ಹಿಡ್ಕೊಂಡು ಆ ಅಷ್ಟೋತ್ರನ ಒಮ್ಮೆ ನಿಧಾನಕ್ಕೆ ನೋಡುವಂಥದ್ದು. ನೀವು ಕಣ್ಣು ಮುಚ್ಚಿಕೊಂಡು ಆ ಅಷ್ಟೋತ್ರದ ಮೇಲೆ ಆ ಕಡ್ಡಿಯನ್ನು ಹಿಡಿದು ಚುಚ್ಚುತ್ತೀರಿ. ಯಾವ ನಾಮದ ಮೇಲೆ ಚುಚ್ಚಿದಿರೋ ಬಹುಶಃ ಆ ಅಷ್ಟೋತ್ತರದಲ್ಲಿ ನೆಕ್ಸ್ಟ್ ಅದನ್ನು ಬರೆದಿಡಿ. ಎಲ್ಲವನ್ನು ತಿಳ್ಕೋಬೇಕು. ನಾನು ಈಗಾಗಲೇ ಹೇಳಿದ್ದೀನಿ, ರಾಶಿ ನಕ್ಷತ್ರ ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಮೊದಲ ಬಾರಿಗೆ. ಮತ್ತು ಎರಡನೇ ಸಲ ನೀವು ಹಾಕಬೇಕು. ಆವಾಗ ನೀವು ಮನೆ ದೇವರನ್ನು ತಿಳ್ಕೋಬೇಕು, ಲಕ್ಷ್ಮೀ ನಾರಾಯಣರನ್ನು ತಿಳ್ಕೋಬೇಕು, ಇಷ್ಟ ದೈವವನ್ನು ತಿಳ್ಕೋಬೇಕು, ಇಷ್ಟ ಗುರುಗಳನ್ನು ತಿಳಿದುಕೊಂಡು ಮತ್ತೊಮ್ಮೆ ನೀವು ಹಾಕ್ತಾ ಇದ್ದೀರಿ. ಮತ್ತೊಮ್ಮೆ ಹಾಕಿದಾಗ ಯಾವುದು ಹೆಸರು ಬಂತು
ಯಾವುದೋ ಒಂದು ಕಡೆ ಬರ್ಬೋದು. ಓಂ ವಿಕೃತಿಯೇ ನಮಃ ಬರ್ಬೋದು, ಓಂ ವಿದ್ಯಾಯೇ ನಮಃ ಬರ್ಬೋದು, ಓಂ ಸರ್ವೋದಿತ ಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತಿಯೇ ನಮಃ. ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಆ ನಾಮವನ್ನು ಬರೆದಿರಿ. ನಂತರ ಮತ್ತು 3ನೇ ಸಲ ಬರೆಯುವಾಗ, ಅಂದರೆ 3ನೇ ಸಲ ನೀವು ಆ ಕಡ್ಡಿಯಿಂದ ಆ ನಾಮವನ್ನು ಟಚ್ ಮಾಡುವಾಗ, ಮುಟ್ಟುವಾಗ ನೆನಪಿರಲಿ ಪ್ರೀತಿಯ ಬಂಧುಗಳೇ, ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಆ ಕೆಲಸದಲ್ಲಿ ನನಗೆ ಸಕ್ಸಸ್ ಬೇಕೇ ಬೇಕು, ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಬಾರ್ದು, ನನಗೆ ಅದು ಬೇಕೇ ಬೇಕು ಅಂತ ಮನಸ್ಸಲ್ಲಿ ತಿಳ್ಕೊಂಡು ಒಮ್ಮೆ ಲಕ್ಷ್ಮಿಯನ್ನು ದಿಟ್ಟಿಸಿ ನೋಡಿಸಿ ಈ ಕಡ್ಡಿಯನ್ನು ಆ ಒಂದು ಅಷ್ಟೋತ್ತರದ ಪುಸ್ತಕದ ಮೇಲೆ ಇಡುವಂಥದ್ದು. ಟಚ್ ಮಾಡ್ತೀರಿ, ಬಹುಶಃ ಆ ನಾಮ ಕೂಡ ಬರೀತೀರಿ. ಈ ರೀತಿಯಾಗಿ 3 ಸಲ ಮಾತ್ರ ಅವಕಾಶವಿರುತ್ತೆ. ಆ 3 ನಾಮಗಳನ್ನು ಹೆಣ್ಣು ಮಕ್ಕಳು ಮಾಡ್ತಿರೋ, ಗಂಡು ಮಕ್ಕಳು ಮಾಡ್ತಿರೋ, ಇನ್ಯಾರ ಕೈಲಾದ್ರೂ ನೀವು ಮಾಡಿಸೋಂಥ ಪ್ರಯತ್ನ ಮಾಡ್ತೀರೋ, ಒಟ್ಟಾರೆ ಆ 3 ನಾಮಗಳನ್ನು ಇವತ್ತು ನೀವು ಕುಳಿತುಕೊಂಡು ಸಾಧ್ಯವಾದ, ನಾನು ಮೊದಲೇ ಹೇಳಿದ್ದೆ ಹೇಗೆ ಅದನ್ನು ನೀವು ಮಾಡಿ ಹಿಡಬೇಕು, ಲಕ್ಷ್ಮಿಗೆ ಹಾಕಬೇಕು ಅಂತೇಳಿ ಅರ್ಚನೆ ಕೊಂಬದು ಹೇಳಿದ್ನೋ ಹಾಗೇನೆ ಈ 3ನ್ನೇ ನೀವು ಲಕ್ಷ್ಮಿ ಸಂಖ್ಯೆ 6 66 ಸಲ ಬರೆಯುವಂಥದ್ದು. ರಿಪೀಟ್ ಆ 3ನ್ನೇ ರಿಪೀಟ್ ಆಗಿ 66 ಸಲ ಬರೆಯುವಂಥದ್ದು. ಆ ಚೀಟಿಯನ್ನು ಅಮ್ಮನ ಮುಂದೆ ಇಟ್ಟು ಅದರ ಮೇಲೆ ನೀವು ಹಣದ ರಾಶಿ ಹಾಕ್ತಿರಲ್ಲ, ಆ ಹಣದ ರಾಶಿಯನ್ನು ಹಾಕುವಂಥದ್ದು. ನಂತರ ಈ ಚೀಟಿಯೊಂದಿಗೆ ಒಂದಷ್ಟು 101 ರೂಗಳು, 501 ರೂಗಳು, 1001 ರೂಗಳು ನಿಮ್ಮ ಶಕ್ತ್ಯಾನುಸಾರ ತೆಗೆದುಕೊಂಡೋಗಿ ನೀವೇನು ವಿಸರ್ಜನೆ ಮಾಡ್ತೀರೋ ಆ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಉಂಡೆಗೆ ಯಾವುದಾದರೂ ಲಕ್ಷ್ಮಿ ಅಥವಾ ಮಹಾವಿಷ್ಣು ದೇವಸ್ಥಾನಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀರಿ. ಆ ಒಂದು ಚೀಟಿಯಲ್ಲಿ ನೀವು ಹಾಕುವಾಗ ನಿಮ್ಮ ಕನಸುಗಳನ್ನು ಬರೆದಿಡ್ಬೋದು, ಅಥವಾ ಮೊದಲು ಕೂಡ ನಿಮ್ಮ ಕನಸುಗಳನ್ನು ಬರೆದಿಡ್ಬೋದು. ಪಾಯಿಂಟ್ ವಾಸ್ ನೋಟ್ ಮಾಡ್ತಾ ನನಗೆ ಹೆಲ್ತ್ ಆ್ಯಂಡ್ ವೆಲ್ತ್, ನೆಕ್ಸ್ಟ್ ಮಕ್ಕಳದ್ದು, ಈ ರೀತಿ 4ರಿಂದ 6 ಪಾಯಿಂಟ್ಸನ್ನು ಬರೆದು ಬಿಟ್ಟು ನೀವು ಇದನ್ನು ಹಾಕ್ತೀರಂತಂದರೆ ಬಹುಶಃ ಮಹಾಲಕ್ಷ್ಮಿ ನನ್ನನ್ನು ಈ ರೀತಿ ಪರಿಪರಿಯಾಗಿ ಮಂತ್ರದ ಮುಖಾಂತರನೂ ಬೇಡಿಕೊಂಡ್ರು, ಈ ಹಾಡಿನ ಮುಖಾಂತರ ನನ್ನ ಬೇಡಿಕೊಂಡ್ರು, ಆರತಿ ಕೆಂಪು ನೀರು ಆರತಿ ಮಾಡೋ ಮುಖಾಂತರ ನನ್ನನ್ನು ಬೇಡಿಕೊಂಡ್ರು, ಭಕ್ಷ್ಯ ಭೋಜಗಳ ಕೊಡೋ ಮುಖಾಂತರ ನನ್ನ ಬೇಡಿಕೊಂಡ್ರು. ಅಷ್ಟೇ ಸುಗಂಧಭರಿತವಾಗಿರ್ತಕ್ಕಂತಹ ಪರಿಮಳ, ಪುಷ್ಪ, ಧೂಪ, ದೀಪ, ನೈವೇದ್ಯ, ನೀರಾಜನ ಕೊಡೋ ಮುಖಾಂತರ ನನ್ನನ್ನು ಬೇಡಿಕೊಂಡ್ರು. ನಾನು ಇವರಿಗೆ ಅನುಗ್ರಹ ಮಾಡಲೇಬೇಕು ಅಂತ ಹೇಳಿ ಕೊನೆಯದಾಗಿ ಅವರ ಅದೃಷ್ಟನ ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಇಷ್ಟೊತ್ತು ಘಮಘಮ ಅಂತ ಧೂಪ ಹಾಕಿದ್ದರ ಶೇಷದ ಒಂದು ಕಡ್ಡಿ ಉಳ್ಕೊಂಡಿತ್ತಲ್ಲ, ಅದನ್ನೂ ಕೂಡ ನನಗೆ ಯಾವ ಅಂದರೆ ಅವರ ಚಿಂತನೆ ಇಟ್ಕೊಂಡು, ಒಳ್ಳೆ ಸಚ್ಚಿಂತನೆಯನ್ನು ಇಟ್ಕೊಂಡು ಹಾಕಿರ್ತಾರಲ್ಲ, ಅಂತಹ ಆ ಒಂದು ಚಿಂತನೆ ಏನಿದೆಯೋ ಅದು ಈಡೇರಲಿ ಅಂತ ಹೇಳಿ ಮಹಾಲಕ್ಷ್ಮಿನೇ ಅನುಗ್ರಹ ಮಾಡ್ತಾಳೆ ರೀ ಪ್ರೀತಿಯ ಬಂಧುಗಳು. ಅಷ್ಟು ಅದ್ಭುತವಾಗಿ ಅನುಗ್ರಹ ಮಾಡ್ತಾಳೆ. ನಿಮ್ಮ ಅದೃಷ್ಟವನ್ನು ನೀವು ಪರೀಕ್ಷೆ ಮಾಡಿಕೊಳ್ತಕ್ಕಂತಹ ದಿನವಿದು. ಅಂತಹ ವರಮಹಾಲಕ್ಷ್ಮಿ ನಿಮಗೆ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ವಿರಾಜಮಾನವಾಗಿ ಯಾವ ಜೀವಂಚ ಕಾಲವು ಕೊಡುತ್ತಾ ಬರಲಿ ನನ್ನ ಪ್ರೀತಿಯ ಬಂಧುಗಳೇ. ವರಮಹಾಲಕ್ಷ್ಮಿ ಆಚರಣೆ ಹೇಗೆ ಮಾಡಬೇಕು, ಸಿದ್ಧತೆಗಳೇನು ಮಾಡ್ಕೊಳ್ಬೇಕು ಅಂತ ಹಿಂದಿನ ವಿಡಿಯೋನಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ರಿ. ಆದರೆ ಈ ದಿನ ಹಬ್ಬ, ಈ ದಿನದ ಆಚರಣೆ ಹೇಗಿರಬೇಕು, ನಾವೇನೇ ಕೇಳಿದ್ರು ಕೂಡ ಲಕ್ಷ್ಮಿ ಕರುಣಿಸ್ತಾಳೆ. ಹಣಕಾಸಾಗಿರ್ಬೋದು, ವಿದ್ಯೆ, ಉದ್ಯೋಗ, ಪ್ರತಿಯೊಂದು ಕೂಡ ನಮ್ಮ ಒಂದು ಭಕ್ತಿ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಜೊತೆಗೆ ಚಾರುಮತಿ ಕನಸಿನಲ್ಲಿ ಬಂದಿದ್ದ ವಿಚಾರ ಆಗಿರ್ಬೋದು, ಇನ್ನು ಲಕ್ಷ್ಮಿಯ ಸಂಖ್ಯೆ 6 ಅದನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ವರಮಹಾಲಕ್ಷ್ಮಿಯ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ವರಮಹಾಲಕ್ಷ್ಮಿಯ ಆಚರಣೆಯಲ್ಲಿ ಪ್ರತಿಯೊಬ್ಬರು ಕೂಡ ಬ್ಯುಸಿಯಾಗಿರ್ತೀರಾ. ಇನ್ನು ವರಮಹಾಲಕ್ಷ್ಮಿಯ ಆಚರಣೆ ಹೇಗಿರಬೇಕು, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತಂದರೆ ಈ ದಿನ ನೀವೇನು ಮಾಡಲೇಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ರು. ಇನ್ ಕೇಸ್ ಕೆಲವೊಬ್ಬ ಹೆಣ್ಣು ಮಕ್ಕಳಿಗೆ ಈ ದಿನ ಆಚರಣೆ ಮಾಡೋಕ್ಕಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಮುಂದಿನ ವಾರ ಕೂಡ ನೀವು ಈ ವರಮಹಾಲಕ್ಷ್ಮಿಯ ಆಚರಣೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.